ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನು ಕಲಿಬೇಕಾ? ಹೊಸ ವಿಷಯಗಳನ್ನು ತಿಳ್ಕೋಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದರೆ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಮಿಸ್ ಮಾಡ್ಕೊಳ್ಬೋದು. ವೀಕ್ಷಕರೇ, ನಿಮ್ಮ ಮನೆಗೆ ಗುಬ್ಬಚ್ಚಿ ಬಂದರೆ 1 ತಿಂಗಳೊಳಗೆ ಈ ಘಟನೆ ನಡೆಯುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಆದ್ರೆ ಆ ಕುತೂಹಲಕಾರಿ ವಿಷಯ ತಿಳಿಯೋದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ವಿಡಿಯೋದ ಕೆಳಗಡೆ ನೇತ್ರದಾನ ಮಹಾದಾನ ಅಂತ ಕಮೆಂಟ್ ಮಾಡಿ. ನೇತ್ರದಾನ ಮಾಡುವ ಮೂಲಕ ಜಗತ್ತನ್ನ ನೋಡುವ ಹಂಬಲ ಇರುವ ವ್ಯಕ್ತಿಗೆ ಬೆಳಕಾಗೋಣ. ಅನಾದಿ ಕಾಲದಿಂದಲೂ ಜ್ಯೋತಿಷ್ಯ ಶಾಸ್ತ್ರ ಸೇರಿದಂತೆ ಋಷಿಮುನಿಗಳು ಕೂಡ ಮನುಷ್ಯನ ಜೀವನದೊಂದಿಗೆ ಪ್ರಾಣಿ ಪಕ್ಷಿಗಳನ್ನ ಅವುಗಳ ಶಕುನವನ್ನ ತಳುಕು ಹಾಕಿದ್ದಾರೆ. ಪಶು ಪಕ್ಷಿಗಳಿಗೂ ಜ್ಯೋತಿಷ್ಯಕ್ಕೂ ಹತ್ತಿರದ ನಂಟು ಇದೆ ಅನ್ಸುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗವನ್ನ ನೋಡಿ ಶುಭಗಳಿಗೆ ಅಶುಭಗಳಿಗೆ ಹೇಳುವುದು ಮಾತ್ರವಲ್ಲ, ಪಕ್ಷಿಗಳ ಶಕುನಗಳಿಂದಲೂ ಕೂಡ ಶುಭ ಅಶುಭ ಸಮಯಗಳನ್ನು ಹೇಳುವ ಪರಂಪರೆ ಇದೆ. ಪಕ್ಷಿಗಳ ಶಕುನವನ್ನು ಆಧರಿಸಿ ಪಂಚಾಂಗದಲ್ಲಿ ಶುಭ ಮುಹೂರ್ತ, ಶುಭ ಸಮಯ, ಅಶುಭ ಸಮಯ, ಕೆಟ್ಟ ಕಾಲಗಳನ್ನ ಹೇಳಲಾಗುತ್ತೆ. ಹಾಗೆಯೇ ವಾಸ್ತುಶಾಸ್ತ್ರದಲ್ಲೂ ಸಹ ಪಶು ಪಕ್ಷಿಗಳು, ಹಲ್ಲಿಗಳು, ಹಾವುಗಳು, ಕೀಟಗಳು ಮುಂತಾದವು ಮನೆಗೆ ಹೊಕ್ಕರೆ ಶುಭ ಅಶುಭಗಳು ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತವೆ ಅಂತ ಹೇಳಲಾಗಿದೆ. ಕೋಗಿಲೆಗಳು ಮನೆಯ ಬಳಿ ಬಂದು ಕುಹು ಕುಹು ಎಂದು ಕೂಗಿದರೆ ಅದು ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೇರುವ ಶುಭ ಮುನ್ಸೂಚನೆ ಅಂತ ಹೇಳಲಾಗುತ್ತೆ. ಪಾರಿವಾಳಗಳು ಮಹಾಲಕ್ಷ್ಮಿಗೆ ಪ್ರಿಯ. ಪಾರಿವಾಳಗಳು ಶಾಂತ ಸ್ವರೂಪದ ಪಕ್ಷಿಗಳು. ಈ ಪಾರಿವಾಳಗಳು ದೇವಿ ಮಹಾಲಕ್ಷ್ಮಿಗೆ ಪ್ರಿಯವಾಗಿರುವುದರಿಂದ ಇವುಗಳನ್ನ ಲಕ್ಷ್ಮಿಯ ಸಂಕೇತ ಎನ್ನುತ್ತಾರೆ. ಅದೇನೇ ಮನೆಯಲ್ಲಿ ಪಾರಿವಾಳವು ತಾನಾಗೆ ಬಂದು ಗೂಡು ಕಟ್ಟಿದ್ರೆ ಅದು ಅಷ್ಟಾಗಿ ಒಳ್ಳೆಯದಲ್ಲವೆನ್ನಲಾಗುತ್ತದೆ. ಪಾರಿವಾಳಗಳಲ್ಲಿ ರಾಹುಗ್ರಹ ಅಂಶಗಳು ಇರುವುದರಿಂದ ಮನೆಯಲ್ಲಿ ಪಾರಿವಾಳಗಳ ರೆಕ್ಕೆ ಪುಕ್ಕಗಳು ಬಿದ್ದರೆ ಅದರಿಂದ ರಾಹುದೋಷ ಉಂಟಾಗುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಜೊತೆಗೆ ಮನೆಯಲ್ಲಿ ನೆಗೆಟಿವಿಟಿ ಅಂದ್ರೆ ನಕಾರಾತ್ಮಕ ಅಂಶಗಳು ಹೆಚ್ಚಾಗಿ ಕೈ ಹಿಡಿದು ಕೆಲಸಗಳು ನಡೆಯೋದಿಲ್ಲ ಎನ್ನಲಾಗುತ್ತದೆ. ಗೂಬೆಗಳನ್ನ ಮಹಾಲಕ್ಷ್ಮಿಯ ವಾಹನ ಎನ್ನಲಾಗುತ್ತೆ. ಅದರಲ್ಲೂ ಬಿಳಿ ಗೂಬೆಗಳು ಲಕ್ಷ್ಮಿಯ ಸ್ವರೂಪವಂತೆ. ದೀಪಾವಳಿ, ಹೋಳಿ, ನವರಾತ್ರಿಗಳಲ್ಲಿ ಬಿಳಿ ಅಥವಾ ಇನ್ಯಾವುದೇ ಬಣ್ಣದ ಗೂಬೆಗಳ ದರ್ಶನ ಮಾಡಿದ್ರೆ ಕಲ್ಯಾಣವಾಗುತ್ತೆ. ಮಾಡುವ ಕೆಲಸದಲ್ಲಿ ಯಶಸ್ಸು, ಏಳಿಗೆ ಸಿಕ್ಕೇ ಸಿಗುತ್ತೆ. ಬಿಳಿ ಗೂಬೆಗಳನ್ನ ನೋಡುವುದು ನಮ್ಮ ಮನೆಗೆ ಲಕ್ಷ್ಮಿಯ ಆಗಮನದ ಸಂಕೇತ ಅಂತ ಬಹಳಷ್ಟು ಜನ ನಂಬುತ್ತಾರೆ. ಆದ್ರೆ ಒಂದೇ ದಿಕ್ಕಿನಲ್ಲಿ ಗೂಬೆಗಳು ಕಾಣಿಸಿಕೊಳ್ಳುವುದು, ಒಂದೇ ಸ್ವರದಲ್ಲಿ ವಿಕಾರವಾಗಿ ವಿಚಿತ್ರವಾಗಿ ಕೂಗುವುದು ಅಶುಭ ಶಕುನಗಳ ಸೂಚನೆ ಆಗಿರುತ್ತೆ. ಈ ವಿಕಾರ ಸ್ವರ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಮುನ್ಸೂಚನೆಯಾಗಿರುತ್ತೆ. ಇನ್ನು ಗೂಬೆಗಳು ಉಚ್ಚ ಸ್ವರದಲ್ಲಿ ಕೂಗುತ್ತಲೇ ಇದ್ರೆ ನಮಗೆ ಧನಹಾನಿ ಸಂಭವದ ಮುನ್ಸೂಚನೆ ಆಗಿರುತ್ತೆ. ಹಾಗೆಯೇ ನಾವು ರಾತ್ರಿ ಹೊತ್ತು ಯಾವುದಾದ್ರೂ ಕೆಲಸಕ್ಕೆ ಹೋಗುವಾಗ ಮಧ್ಯಮ ಸ್ವರದಲ್ಲಿ ಸಂತೋಷವಾಗಿ ಗೂಬೆಗಳು ಕೂಗಿದ್ರೆ ಹೋಗೋ ಕೆಲಸ ಸಫಲವಾಗುತ್ತಂತೆ. ಹದ್ದುಗಳು ಮನೆ ಮೇಲೆ ಬಂದ್ರೆ ಮುಂದಿದೆ ಮಾರಿ ಹಬ್ಬ. ಬಾನೆತ್ತರದಲ್ಲಿ ಹಾರಾಡೋ ಹದ್ದುಗಳನ್ನ ಅಪಶಕುನ ಎನ್ನಲಾಗುತ್ತೆ. ನರಮಾಂಸ ಭಕ್ಷಕ ಹದ್ದುಗಳು ಏನಾದ್ರೂ ಊರ ಒಳಗೆ ಅಥವಾ ಮನೆಗಳ ಮೇಲೆ ಬಂದು ಕುಳಿತರೆ ಅದು ಅಪಶಕುನ. ನಮ್ಮ ಜೀವನದಲ್ಲಿ ಮುಂದೆ ಏನೋ ಮಾರಿ ಹಬ್ಬ ಕಾದಿದೆ ಅನ್ನುವ ಸೂಚನೆಯಾಗಿರುತ್ತದೆ. ಜಗಳ, ಕಲಹಗಳು, ಮನಕ್ಲೇಶಗಳು, ಅಪಘಾತ, ದುರಂತಗಳು ಸಂಭವಿಸುವ ಮುನ್ಸೂಚನೆ ಆಗಿರುತ್ತೆ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಮನೆಗಳ ಮೇಲೆ ಹದ್ದುಗಳು ಬಂದ್ರೆ ತಕ್ಷಣ ಅವುಗಳನ್ನ ಸಮಾಧಾನದಿಂದ ಓಡಿಸ್ಬಿಡಿ. ಯಾವುದೇ ಕಾರಣಕ್ಕೂ ಮನೆ ಮೇಲೆ ಕುಳಿತುಕೊಳ್ಳಲು ಬಿಡಬೇಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಾವಲಿಗಳನ್ನ ಅಪಶಕುನ ಎನ್ನಲಾಗಿದೆ. ಬಾವಲಿಗಳನ್ನ ನೋಡೋದಿರಲಿ, ಅವುಗಳ ಉಸಿರುತಾಗಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನಲಾಗಿದೆ. ಮನೆಯಲ್ಲಿ ಬಾವಲಿಗಳು ಗೂಡನ್ನ ಕಟ್ಟಲೇಬಾರದು. ಗೂಡು ಕಟ್ಟಿದ್ರೆ ಮನೆಯಲ್ಲಿ ದರಿದ್ರತೆ ಆವರಿಸಿಕೊಂಡು ಅಲಕ್ಷ್ಮಿ ತಾಂಡವವಾಡ್ತಾಳಂತೆ. ಆರೋಗ್ಯ ಸಮಸ್ಯೆಗಳು ಉಂಟಾಗಿ ಜೀವನವೇ ಏರುಪೇರಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಿದೆ. ಮನೆಯಲ್ಲಿ ಬಾವುಲಿಗಳಿದ್ರೆ ಅದು ದೆವ್ವಾಭೂತಗಳು ಮನೆಯಲ್ಲಿ ವಾಸ ಮಾಡುವುದಕ್ಕೆ ಸಮವಂತೆ. ಭೂತಗಳು ವಾಸಿಸುವ ಮನೆಗಳಲ್ಲಿ ಮಾತ್ರ ಈ ಬಾವುಲಿಗಳು ಇರುತ್ತವೆ ಎಂದು ನಂಬಲಾಗಿದೆ. ಬಾವುಲಿಗಳ ರೆಕ್ಕೆ ಮತ್ತು ಪಂಜಗಳಲ್ಲಿರುವ ಸೂಕ್ಷ್ಮ ಜೀವಿಗಳಿಂದ ಮನುಷ್ಯರಿಗೆ ವಾಸಿಯಾಗಲಾರದ ಕಾಯಿಲೆಗಳು ಬರುತ್ತದೆ ಎಂದು ವಿಜ್ಞಾನಿಗಳೇ ಹೇಳಿದ್ದಾರೆ. ನೀವೇನಾದ್ರೂ ನಿಮ್ಮ ಏಳಿಗೆಯನ್ನ ಬಯಸಿದ್ರೆ ತಪ್ಪದೆ ಪುಟ್ಟ ಪುಟ್ಟ ಪಕ್ಷಿಗಳಿಗೆ ಕಾಳು ನೀರುಗಳನ್ನ ನೀಡಿ. ನಿಮ್ಮ ಜಾತಕದಲ್ಲಿ ಕುಜದೋಷ, ರಾಹುದೋಷ, ನವಗ್ರಹ ದೋಷಗಳಿದ್ರೆ ಪಕ್ಷಿಗಳಿಗೆ ಕಾಳು ಕಡ್ಡಿಗಳನ್ನ ನೀಡುವುದರಿಂದ ಆ ದೋಷಗಳಿಂದ ಪಾರಾಗಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ.
ಮನೆಯೊಳಗೆ ಗುಬ್ಬಚ್ಚಿ ಬಂದ್ರೆ ತಿಂಗಳೊಳಗೆ ಈ ಘಟನೆ ನಡೆಯುತ್ತೆ. ಸಾಮಾನ್ಯವಾಗಿ ಗುಬ್ಬಚ್ಚಿಗಳಿಗೂ ಮನುಷ್ಯರಿಗೂ ನಂಟು ಜಾಸ್ತಿ. ಭಾರತದಲ್ಲಂತೂ ಗುಬ್ಬಚ್ಚಿಗಳು ಎಲ್ಲಾ ಹಳ್ಳಿಗಳಲ್ಲೂ ಕಾಣಿಸುತ್ತವೆ. ಈ ಗುಬ್ಬಿಗಳು ನೋಡಲಷ್ಟೇ ಪುಟ್ಟ ಗಾತ್ರದಲ್ಲಿದ್ದು ಇವುಗಳ ಬಗ್ಗೆ ವಿಷಯಗಳು, ಕಥೆಗಳು, ಶಕುನಗಳು ಗಜಗಾತ್ರದಷ್ಟಿವೆ. ಸಾಮಾನ್ಯವಾಗಿ ಮನುಷ್ಯರು ಸುತ್ತಮುತ್ತಲಿನ ಪರಿಸರದಲ್ಲೇ ಈ ಗುಬ್ಬಚ್ಚಿಗಳು ವಾಸ ಮಾಡುತ್ತವೆ, ಗೂಡು ಕಟ್ಟುತ್ತವೆ, ಸಂತಾನ ಬೆಳೆಸುತ್ತವೆ. ಹೀಗೆ ಮನೆಯ ಸುತ್ತಮುತ್ತ ನಮ್ಮ ಮನೆಗಳಲ್ಲಿ ಸಹಜ ಗುಬ್ಬಚ್ಚಿಗಳು ಗೂಡು ಕಟ್ಟಿ ಮೊಟ್ಟೆ ಇಟ್ರೆ ಅದು ಶುಭ ಸಂಕೇತ ಎನ್ನಲಾಗುತ್ತೆ. ಸೌಮ್ಯ ಸ್ವರೂಪದ ಗುಬ್ಬಚ್ಚಿಗಳ ಚೀವ್ ಚೀವ್ ಕಲರವದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತೆ. ಜೊತೆಗೆ ನಕಾರಾತ್ಮಕ ಅಂಶಗಳು ಮನೆಯಲ್ಲಿದ್ರೆ ಓಡಿ ಹೋಗುತ್ತವೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ನಮ್ಮ ಮನೆಗಳಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿದ್ರೆ ತಿಂಗಳೊಳಗೆ ನಮಗೆ ಶುಭ ಸುದ್ದಿ ಬರಲಿದೆ, ಸಕಲ ಐಶ್ವರ್ಯ ಪ್ರಾಪ್ತಿಯಾಗಲಿದೆ. ಗುಬ್ಬಚ್ಚಿ ಮನೆಗೆ ಬರುವುದರಿಂದ ಮನೆಯಲ್ಲಿ ಸುಖ, ಸಂತೋಷ, ಸಂಪತ್ತು ಹೆಚ್ಚಾಗುತ್ತಂತೆ. ನಮ್ಮ ಭಾಗ್ಯಗಳು ಇದರಿಂದ ಹೆಚ್ಚಾಗುತ್ತವೆ ಅಂತೆ. ನಮ್ಮ ಮನೆಯಲ್ಲಿ ವಾಸ್ತು ದೋಷಗಳು ಇದ್ರೆ ಗುಬ್ಬಚ್ಚಿ ಗೂಡು ಕಟ್ಟೋದ್ರಿಂದ ಆ ದೋಷಗಳೆಲ್ಲ ಹೊರಟು ಹೋಗುತ್ತೆ. ಆದ್ರೆ ಇದೇ ಗುಬ್ಬಚ್ಚಿಗಳು ಮನೆಯಲ್ಲಿ ಬಂದು ಅಸುನೀಗಿದ್ರೆ ಅದು ಅಶುಭದ ಸಂಕೇತವಾಗಿರುತ್ತೆ. ಗಾಯಗೊಂಡ ಗುಬ್ಬಚ್ಚಿ ಮನೆಯಲ್ಲಿ ಬಂದು ಬಿದ್ರೆ ಅದು ಅಪಘಾತ ಸಂಭವಿಸುವ ಸೂಚನೆ ಆಗಿದೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗುಬ್ಬಚ್ಚಿಗಳು ಸಾಯಬಾರದು. ಮನೆಯಲ್ಲಿ ಗುಬ್ಬಚ್ಚಿಗಳು ಸತ್ತು ಹೋದರೆ ಮನೆಯವರ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗಿ ಮನೆಯವರಿಗೆ ಕಷ್ಟಗಳು ಒದಗಿ ಬರುತ್ತವೆ, ಆರ್ಥಿಕ ತೊಂದರೆಗಳು ಸಂಭವಿಸುತ್ತವೆಯಂತೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಮನೆಯೊಳಗೆ ಗುಬ್ಬಚ್ಚಿ ಬಂದ್ರೆ 1 ತಿಂಗಳೊಳಗೆ ಈ ಘಟನೆ ನಡೆಯುತ್ತೆ ಅನ್ನೋ ರಹಸ್ಯವಾದ ಮಾಹಿತಿಯನ್ನ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಶ್ರೀಕೃಷ್ಣ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.